ಇವಾಗ ಇಲ್ಲಿ ಅಡುಗೆಗೆಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಏನೇನು ಮಸಾಲ ಬೇಕು ಅಂತ ಹೇಳಿ ರುಬ್ಕೊಳ್ಳೋಕ್ಕೆ ಒಂದು ಬೇಷನಿಗೆ ಎಲ್ಲ ಮಸಾಲನ್ನು ಸಹ ಹಾಕೊಂಡು ಇಟ್ಕೊತಾ ಇದ್ದಾರೆ ರುಬ್ಬಕ್ಕೆ ಕೊಡೋಕ್ಕೆ. ಆದಮೇಲೆ ಇಲ್ಲಿ ಇವಾಗ ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮಪ್ಪ 3 ಜನ ಸೇರಿಕೊಂಡು ಮಟನ್ ಕಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಯಾರ ಜೊತೆ ಯಾರಿಗೆ ತೋರಿಸ್ತಿದ್ಯಾ, ಯಾರು ಮಾತಾಡ್ತಿರೋದು ಅಂತ ಹೇಳ್ತಾ ಇತ್ತು. ನಮ್ಮ ಅಜ್ಜಿ ಅದನ್ನು ವಿಡಿಯೋ ಎಲ್ಲರಿಗೂ ನೋಡಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ಮಟನ್ ಕಟ್ ಮಾಡ್ತವ್ರೆ ಅಂತ ಹೇಳ್ತವ್ರೆ, ಸುಮ್ಮನೆ ಇರು ಯಾರೂ ಇಲ್ಲ ಅಂತೇಳಿ ನಮ್ಮ ಅಜ್ಜಿ ಕಾಮಿಡಿ ಮಾಡ್ತಿತ್ತು. ಯಾಕಂತೇಳಿದರೆ ನಮ್ಮ ದೊಡ್ಡಮ್ಮ ನಮ್ಮ ವೀಡಿಯೋಸ್ ನೋಡೋಲ್ಲ, ಆದರೆ ನಮ್ಮ ಅಜ್ಜಿ ವೀಡಿಯೋಸ್ ನೋಡುತ್ತೆ. ಅದಕ್ಕೇ ಇವಾಗ ಈ ವಿಡಿಯೋ ಮಾಡ್ತಿರೋದು ನಮ್ಮಮ್ಮು. ಅವಳಿಗೆ ಏನು ಕೆಲಸ ಇರಲಿಲ್ಲ, ಬರೀ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗ್ತಾ ಇದ್ಲು. ನಮ್ಮ ಅಣ್ಣ ಒಬ್ಬನೇ ಶುಂಠಿ ಹರಿತಿದ್ದ ಅಂದ್ಬಿಟ್ಟು ನಾನು ಸಹ ಎರ್ಕೊಡೋಣ ಅಂತ ಕೂತ್ಕೊಂಡೆ. ನಮ್ಮಮ್ಮ ಪೋಸ್ ನೋಡಿ ಹೆಂಗೆ ಕೊಡ್ತಾವಳೆ. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ನನ್ನ ತಮ್ಮ, ನಾನು ಮತ್ತು ನಮ್ಮ ಅಣ್ಣನ ಮಗ ಎಲ್ಲರೂ ಇವಾಗ ಮಿಲ್ಲಿಗೆ ಹೋಗ್ತಿದ್ದೀವಿ. ಯಾಕಂದರೆ ಈರುಳ್ಳಿ, ಖಾರ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಸೊಪ್ಪು ಎಲ್ಲನೂ ಸಹ ಗ್ರೈಂಡ್ ಮಾಡಿಸ್ಕೊಂಬರೋಣ ಅಂತ. ಅಲ್ಲಿ ಹೋಗಿ ನೋಡಿದರೆ ಆ ಅಂಕಲೇ ಇರಲಿಲ್ಲ. ಆಮೇಲೆ ಅವ್ರ ಮನೆ ಹತ್ರ ಹೋಗಿದ್ರು, ಆಮೇಲೆ ಕರೆದ್ವಿ, ಬಂದರು. ಆಮೇಲೆ ನನ್ನ ತಮ್ಮ ಏನೋ ಕೆಲಸ ಇತ್ತು, ನೀವು ರುಬ್ಬಿಸ್ಕೊಳ್ಳಿ ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಬಿಟ್ಬಿಟ್ಟು ಹೋದ. ಆಮೇಲೆ ಎಲ್ಲನೂ ಸಹ ಗ್ರೈಂಡ್ ಮಾಡಿಸ್ಕೊಂಡ್ವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು. ಅದಾದಮೇಲೆ ಎಲ್ಲ ಥರದ್ದು ಸೊಪ್ಪನ್ನು ಸಹ ಒಂದು ಪೇಸ್ಟ್ ಮಾಡಿಸ್ಕೊಂಡ್ವಿ ಸಪ್ರೇಟಾಗಿ. ಈರುಳ್ಳಿ, ಖಾರನೂ ನಾವು ಸಪ್ರೇಟಾಗಿ ಪೇಸ್ಟ್ ಮಾಡಿಸ್ಕೊಂಡ್ವಿ. ಆದಮೇಲೆ ಕಾಯೆಲ್ಲನೂ ತುರಿದ್ಬಿಟ್ಟು ಪೇಸ್ಟ್ ಮಾಡಿಕೊಟ್ರು ಅವರು. ಆಮೇಲೆ ನಮ್ಮ ಅಂಕಲು ನಮ್ಮ ಅಣ್ಣನ ಮಗ ವೀಡಿಯೋ ಮಾಡ್ತಿದ್ದ, ಅದಕ್ಕೆ ಯಾಕೋ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇದ್ರು. ನಾನೆಲ್ಲ ವೀಡಿಯೋ ಮಾಡ್ಕೊತಿರೋದು, ನಮ್ಮ ಅಕ್ಕ ಹೇಳಿದ್ಲು, ಅದಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ದೆ. ಆಮೇಲೆ ಏನಾಗಬೇಕು ಅಂತ ಕೇಳಿದ್ರು. ನಮ್ಮ ಅಣ್ಣನ ಮಗ ಅಂದಿದ್ದಕ್ಕೆ, ಅಣ್ಣನ ಮಗನ ಹಂಗಾರೆ ಅಳಿಯ ಅಲ್ವಾ, ಯಾಕೋ ಅತ್ತೆ ಅಂತ ಕರೆಯಲ್ವ ನೀನು ಅಂದರೆ, ಇಲ್ಲ ನಾನು ಅತ್ತೆ ಅಂತ ಕರೆಯಲ್ಲ, ನಾನು ಅಕ್ಕ ಅಂತಲೇ ಕರೆಯೋದು ಅಂತ ಅವ ಅಂಕಲಿಗೆ ಹೇಳ್ತಿದ್ದೆ. ಅಂಕಲ್ ನೆಗಾಡ್ಕೊಂಡು ಕಾಯೆಲ್ಲನೂ ತುರಿದ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡಿಕೊಟ್ರು. ಇವಾಗಿನ ಟೆಕ್ನಾಲಜಿ ನೋಡಿ ಎಷ್ಟು ಅಪ್ಡೇಟ್ ಆಗಿದೆ ಅಂತೇಳಿ. ಕಾಯಿನೂ ಸಹ ಯಾರಿಗೂ ಕಷ್ಟ ಆಗಬಾರ್ದು ಅಂತ ಅಲ್ಲೇ ತುರಿದು ಅಲ್ಲೇ ರುಬ್ಕೊಡಂಗೆ ಮಾಡಿದೆ. ಇವಾಗಿನ ಜನ್ರೇಷನಲ್ಲಿ ಎಷ್ಟು ಅಪ್ಡೇಟ್ ಆಗಿದೆ ಅಂದರೆ ಮುಂದಿನ ಜನ್ರೇಷನಿಗೆ ಇನ್ನೂ ಎಷ್ಟು ಅಪ್ಡೇಟ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಎಲ್ಲನೂ ಗ್ರೈಂಡ್ ಮಾಡಿಸ್ಕೊಂಡು ನನ್ನ ತಮ್ಮಗೆ ಅಂತ ಕಾಯ್ತಾ ಇದ್ವಿ. ಅವ್ನು 5 ನಿಮಿಷ ಬರ್ತೀನಿ ಅಂತೇಳಿ ಅವ್ನು 20 ಮಿನಿಟ್ಸ್ ಲೇಟಾಗಿ ಬಂದ. ಎಲ್ಲನೂ ಗ್ರೈಂಡ್ ಮಾಡಿಸ್ಕೊಂಡು ತಗೊಂಡೋಗಿ ಮನೆಗೆ ಕೊಟ್ವಿ. ಅವ್ರು ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದಕ್ಕೆ ಅದನ್ನು ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ ನಾನು ನನ್ನ ತಮ್ಮ. ಅಲ್ಲೆಲ್ಲನೂ ತಗೊಂಡು ಮನೆಗೆ ಬಂದ್ವಿ. ಎಲ್ಲ ಐಟಮ್ಸ್ ತೊಗೊಂಡು ಬರೋ ಹೊತ್ತಿಗೆ ಈ ಕಡೆ ಅರ್ಧ ಸಾಂಬಾರೇ ಮಾಡಾಗಿತ್ತು, ಇನ್ನೇನು ಚಿಕನ್ ಪೆಪ್ಪರ್ ಡ್ರೈಗೆ ಅಲ್ವಾ ನಾವು ತೊಗೊಂಬರಕ್ಕೆ ಹೋಗಿದ್ದು ಅಂತೇಳಿ. ಅದಾದಮೇಲೆ ತಗೊಬಂದಾದ್ಮೇಲೆ ಚಿಕನ್ ಪೆಪ್ಪರ್ ಡ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಗಂಡ ಹೆಂಡತಿ ಇಬ್ಬರು ಸೌತೆಕಾಯಿ ತಿಂದು ಖಾಲಿ ಮಾಡ್ತಾವ್ರೆ ಇವತ್ತು. ಬೆಳಗ್ಗೆಯಿಂದ ಇದ್ದು 4ನೇ ಸೌತೆಕಾಯಿ. ಬರೀ ಡೌಗಳು ನಿಂದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾವ ಇವೆಲ್ಲ ನಮ್ಮಮ್ಮಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಬೇಡ್ತಿದ್ದಾವೆಲ್ಲ ವೀಡಿಯೋ ಮಾಡೋಳೆ, ಬೇಕಾಗಿರೋವನ್ನೇ ವೀಡಿಯೋ ಮಾಡಿಲ್ಲ. ಕಪ್ಪಿ ಥರ ಆಡ್ತಾ ಇರ್ಬೇಕಾರೆಲ್ಲ ವೀಡಿಯೋ ಮಾಡಿದ್ದಾಳೆ. ಅದರಲ್ಲಿ ಇದು ಒಂದು ಈ ವಿಡಿಯೋ ಕಟ್ ಮಾಡೋಂಗಿಲ್ಲ ಅಂತ ಹೇಳಿದ, ಅದಕ್ಕೆ ಈ ವಿಡಿಯೋ ನಾನು ಹಾಕಿದ್ದೀನಿ. ಯಾರು ಏನೋ ಅನ್ಕೋಬೇಡಿ ಇವಳು ಹಿಂಗೆ ಆಡ್ತಾಳೆ ಅಂತ, ಸುಮ್ಮನೆ ತಮಾಷೆಗೋಸ್ಕರ ಹಂಗೆ ಆಡಿದಷ್ಟೇ. ಆಮೇಲೆ ಇಲ್ಲಿ ನಮ್ಮ ಅಣ್ಣ ನಮ್ಮನ್ನೆಲ್ಲ ಎಬ್ಬಿಸ್ಬಿಟ್ಟು ನಾನು ಮುದ್ದೆ ಕಟ್ತೀನಿ ಅಂತ ಹೇಳಿ ಕೂತವನೆ. ಆಮೇಲೆ ನಮ್ಮ ಅಣ್ಣ ಒಂದು ಮುದ್ದೆ ಕಟ್ಟಲಿಲ್ಲ, ಅವನಾಗೆ ಎದ್ದೋದ. ಆಮೇಲೆ ನಮ್ಮ ಅಮ್ಮಗೆ ಮುದ್ದೆ ಕಟ್ಟೆ ಅಂತ ಹೇಳಿದರೆ ಮುದ್ದೆ ಕಟ್ಟದಲ್ಲಿ ಇಲ್ಲಿ ಕೂತ್ಕೊಂಡು ಎಲ್ಲರದ್ದು ಮಿಮಿಕ್ರಿ ಮಾಡ್ಕೊಂಡು ಎಲ್ಲರನ್ನೂ ನೆಗಾಡಿಸ್ಕೊಂಡು ಕೂತಿದ್ಲು. ಎಲ್ಲ ಅಡುಗೆನೂ ಆಗಿದ್ದೀನಿ, ಅನ್ನ ಒಂದು ಬೇಕಷ್ಟೇ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ಎಲ್ಲ ರೆಡಿ ಮಾಡಾಯ್ತು. ಇವಾಗ ನಾನು ರೆಡಿ ಆಗಬೇಕಷ್ಟೇ. ಟೈಮ್ 12 ಗಂಟೆ ಆಯ್ತು, ಇನ್ನೇನು ನೆಂಟರು ಬರ್ತಾರೆ. ಹಾಗೆ ನನ್ನ ಫ್ರೆಂಡ್ಸಿಗೂ ಸಹ ಹೇಳಿದ್ದೀನಿ, ಅವರು ಕಾಲೇಜ್ ಮುಗಿಸ್ಕೊಂಡ್ಬಿಟ್ಟು ಬರ್ತಾರೆ. ಇವತ್ತು ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತಗೋತೀನಿ ಅಂತ ಬೇರೆ ಹೇಳಿದ್ದಾರೆ ನಮ್ಮ ಸರ್ರು. 3:30 ಗಂಟೆನ ತಗೋತೀನಿ ಅಂತ ಹೇಳಿದರೆ. ಎಲ್ಲ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರ್ತಾರೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಫ್ಯಾಮಿಲಿಲಿ ನೆಂಟರೆಲ್ಲ ಯಾರ್ಯಾರು ಬರ್ತಾರೆ ಅಂತೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ರೆಡಿ ಆಗಬೇಕು. ಬನ್ನಿ ಬೇಗ ರೆಡಿ ಆಗೋಣ. ನಾನು ಇವತ್ತು ಹಾಕ್ತಿರೋ ಔಟ್ಫಿಟ್ ಇದೆ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ, ಇದೇ ಫಸ್ಟ್ ನನ್ನ ಈ ಕಲರು. ನನಗಿದು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇದೇ ಔಟ್ಫಿಟ್ ಹಾಕ್ತಾಯಿರೋದು ನಾನು. ಬನ್ನಿ ಇವಾಗ ಬೇಗ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೇನೆ. ರೆಡಿ ಆದಮೇಲೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಅಷ್ಟರಲ್ಲಿ ಅಣ್ಣಂದಿರೆಲ್ಲ ಬಂದರು. ಅದಕ್ಕೆ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಎಲ್ಲ ಕೊಟ್ಟು ಕೂರ್ತಿದ್ದೀನಿ ತಿನ್ನಿ ಅಂತ. ಊಟ ಆಮೇಲೆ ಊಟ ಮಾಡಿರಂತ ಹೇಳಿ ಅಂತ.
ಆಮೇಲೆ ಎಲ್ಲರೂ ಬಂದರು. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಎಲ್ಲರೂ ಒಂದು ಕಡೆಯಿಂದ ಹೆಂಗೆ ಪೋಸ್ ಕೊಡ್ತಾವ್ರೆ ನೋಡಿ. ಇವಾಗ ಇಲ್ಲಿ ನೆಂಟರೆಲ್ಲ ಬಂದರು, ಅವರಿಗೆಲ್ಲ ಊಟಕ್ಕೆ ಇಕ್ತಾ ಇದ್ವಿ. ಊಟಕ್ಕೆ ಇಕ್ಬೇಕಾದ್ರೆ ಯಾವುದೂ ನಾವು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನನ್ನ ತಂಗಿ ಅಲ್ಲಿ ಇಲ್ಲಿ ಸ್ವಲ್ಪ ಊಟಕ್ಕೆ ಇಕ್ಬೇಕಾದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ. ಅದನ್ನೇ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಮಾಮಂದಿರು ಎಲ್ಲ ಬಂದಿದ್ದರು. ಎಲ್ಲ ಊಟ ಮಾಡಿ ಹಾಗೆ ಕುತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಮ್ಮ ಖುಷಿ ನಾನು ನಮ್ಮ ಬ್ಲಾಗಿಗೆ ಹೆಂಗೆ ಪೋಸ್ಟ್ ಕೊಡ್ತಾಯಿದ್ದೀನಿ ನೋಡಿ ನೀವೇ. 4 ಗಂಟೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅಂತ ಹೇಳಿದ್ನಲ್ಲ, ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದರು. ಅವರಿಗೆ ಅಂತಲೇ ಕಾಯ್ತಾ ಇದ್ದೆ. ಅವ್ರು ಬಂದಾಗ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿದೆ. ಇವಾಗ ನೋಡಿ ನನ್ನ ವ್ಲಾಗಿಗೆಲ್ಲ ಹಾಯ್ ಮಾಡ್ತಾಯಿದ್ದಾರೆ. ಎಲ್ಲ ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲರೂ ಊಟ ಮಾಡಿ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದಾರೆ. ನಮ್ಮ ಪಲ್ಲವಿ ನಮಗೆ ಬಿಸಿನೀರೇ ಕೊಟ್ಟಿಲ್ಲ ಕೈ ತೊಳ್ಕೊಳ್ಳೋಕ್ಕೆ ಅಂತ ಹೇಳ್ತಾಳೆ. ಬಿಸಿನೀರೆಲ್ಲ ತಣ್ಣಗೆ ಹೋಗ್ಬಿಟ್ಟಿತ್ತು. ನಮ್ಮ ಮೆಶಿಲ್ ನೋಡಿ ನೀರು ಇಸ್ಕೊಳ್ಳೋಕ್ಕೆ ಅಂತ ಬಂದು ನನ್ನ ಮೈ ಮೇಲೆಲ್ಲ, ನನ್ನ ಬಟ್ಟೆ ಮೇಲೆಲ್ಲ ನೀರು ಚೆಲ್ಲಿಬಿಟ್ಲು. ನನ್ನ ಫ್ರೆಂಡ್ ಕೈ ತೊಳ್ಕೊಳಕ್ಕೆ ಹೋಗಿ ಜಾರ್ ಸರಿಯಾಗಿ ಬೀಳೋಳು, ಜಸ್ಟ್ ಮಿಸ್ ಆದ್ಲು. ಗೈಸ್ ನೋಡಿ, ನಮ್ಮ ಚಾಯಕ್ಕ ನಮಗೆ ಕುಡಿಯೋಕ್ಕೆ ಅಂತ ಏನೋ ತಂದಿದ್ದಾರೆ ನೋಡಿ. ಇವರೆಲ್ಲ ಸ್ನ್ಯಾಪ್ ಹಾಕೊಂಡು ಕೂತಿದ್ದಾರೆ. ಇವಾಗ ನಾವು ಇದನ್ನ ಕುಡಿತಾ ಇದ್ದೀವಿ. ಏನು ಅಂತ ಕಮೆಂಟ್ ಮಾಡಿ. ಇದನ್ನ ಯಾವ ಇವೆಲ್ಲ ನೋಡಿ ನೋಡಿ ನೋಡಿ, ಪ್ರತಿಭೆ ಜ್ಯೂಸ್ನಲ್ಲಿ ಅರಳಿದ ಪ್ರತಿಭೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಈಗೆಲ್ಲ ಇದನ್ನ ಕುಡಿದು ಹೇಗೆ ತೇಲಾಡ್ತಾರೆ ನೋಡಿ. ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದಿಲ್ಲ. ಇವಾಗ ಇವ್ರು ಸ್ನ್ಯಾಪ್ ಹಾಕ್ತಿದ್ದಾರೆ. ಇವಾಗ ಇದನ್ನೆಲ್ಲರೂ ಕುಡಿದ್ಬಿಟ್ಟು ತೇಲಾಡ್ತೀವಿ ಅಂದ್ಕೋಬೇಡಿ. ನೋಡಿ, ನಮ್ಮ ಚಾಯಕ್ಕೆ ಎಲ್ಲರಿಗೂ ಜ್ಯೂಸ್ ಬರ್ಸ್ತಾ ಇದ್ದಾರೆ ಕುಡಿಯೋಕ್ಕೆ ಅಂತ. ಇವಾಗ ಊಟ ಎಲ್ಲ ಆಯಿತು. ಊಟ ಮತ್ತೆ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಊಟ? ಹೇಗಿತ್ತು ಹೇಳಿ. ಚೆನ್ನಾಗಿತ್ತು ಅಂತ ಕೇಳು. ಏನು ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿತ್ತಾ? ಅದು ಚೆನ್ನಾಗಿತ್ತು. ಗೈಸ್, ಪೆಪ್ಪರ್ ಡ್ರೈ ಅನ್ಸುತ್ತೆ ಖಾರ ಜಾಸ್ತಿ ಆಗಿತ್ತು. ಮತ್ತೆ ಚಾಯಕ್ಕ ಅನ್ಸುತ್ತೆ ಇವತ್ತು ಪೆಪ್ಪರ್ ಡ್ರೈ ಮಾಡಿರೋದು. ಸ್ವಲ್ಪ ಖಾರ ಮಾಡಿದ್ರು. ಮತ್ತೆ ಅರ್ಶಿನ. ಅವಳು ಏನ್ ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಅದು ಇವ್ರು ಕೊಟ್ಟು ಊಟ ತಿಂದಂಗೆ ಆಗಿದೆ ಗೈಸ್. ಏನು ಮಾಡೋದು, ಸ್ವಲ್ಪ ಖಾರ ಆಗಿತ್ತು. ಚಾಯಕ್ಕ ಮಾಡಿದ್ದಾರೆ ಇವತ್ತು. ಎಲ್ಲರೂ ಚೇಂಜ್ ಮಾಡ್ತಾರೆ ನೋಡಿ ಗೈಸ್. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಎಲ್ಲರೂ ಚೇಂಜ್ ಮಾಡ್ತಾರೆ ನೋಡಿ ಗೈಸ್. ಕುಡಿತಾರೆ ನೋಡಿದ್ರೆ ಜೀರಾ ಜ್ಯೂಸು, ಬಿಲ್ಡಪ್ ಮಾತ್ರ ನೋಡಿ ಗೈಸ್. ಎಲ್ಲ ಸ್ನ್ಯಾಪ್ ಪ್ರಾಣಿಗಳು ನೋಡಿ ನೋಡಿ. ಅವಳದು ಬರ್ತಾನೆ ಇಲ್ಲ. ಸ್ವಲ್ಪ ಹೊಳ್ತಾರೆ, ನೀವು ಓಡಲ್ಲ ಫೋನ್. ಅದಕ್ಕೆ ಅದಕ್ಕೆ ನಮ್ಮ ಅಕ್ಕ 1 2 3 ಸ್ಟಾರ್ಟ್. ಅಯ್ಯೋ, ಜೀರಾ ಜ್ಯೂಸ್ ನೆನ್ನೆ ಕುಡ್ದಂಗೆ ಕುಡಿದವರೆಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಹಾಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲರ ಹೋಗೋಣ ಟ್ರಿಪ್ಪು ಅಂತೇಳಿ. ಆದರೆ ಎಲ್ಲ ಪ್ಲ್ಯಾನು ಸಹ ಫ್ಲಾಪ್ ಆಗ್ತಿತ್ತು. ಈ ಸಲ ಮಾತ್ರ ಪ್ಲ್ಯಾನ್ ಫ್ಲಾಪ್ ಆಗಬಾರ್ದು ಅಂತೇಳಿ ಕರೆಕ್ಟಾಗಿ ಕುತ್ಕೊಂಡು ಡಿಸೈಡ್ ಮಾಡಿ ನಾವೆಲ್ಲರೂ ಹೊರಟಿದ್ದೀವಿ. ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ನಾವು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತೇಳಿ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೊರಡ್ರು. ನೋಡಿ ಗೈಸ್, ನಮ್ಮ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ. ಮೊದಲು ಗಿತ್ತಿ ಆಯ್ ಮಾಡು. ಮದುವೆ ಆದ್ಮೇಲೆ ಮನೆಗೆ ಇವತ್ತೇ ಬಂದಿರೋದು ಗೈಸ್. ಒಂದು ಎಲ್ಲಿ ನಿಮ್ಮ ಹಸ್ಬೆಂಡ್? ಬಿಸಿ ಅಂತೆ, ಬೆಂಗಳೂರಿಗೆ ಹೋಗಿ ಅಕ್ಕ ನಮ್ಮ ಕೈಗೆ ಸಿಗ್ದಂಗೆ ಆಗ್ಬಿಟ್ಟವಳೆ ನೋಡಿ ಗೈಸ್. ಬೆಂಗಳೂರಿಗೆ ಹೋಗಿ ನಾವೇ ನೆನಪಿಲ್ಲ ಅವಳಿಗೆ. ಏನೇ ಪ್ರಗತಿ? ನೆನಪಿಲ್ಲ ಅಂದ್ರೆ ಇಲ್ಲಿಗೆ ಬರ್ತಿದ್ದೆ. ಓ, ಏನು ಡೈಲಾಗ್ ಹೊಡೆದ್ಲು ನೋಡಿ ಗೈಸ್. ಹೊಡೆದ್ರೆ ಹಿಂಗೆ ಹೊಡಿಬೇಕು ಪಂಚ್ ಡೈಲಾಗ. ನೋಡಿ ಕಳ್ಕೊಳ್ಳಿ ಪಂಚ್ ಡೈಲಾಗ್ ಹೆಂಗೆ ಹೊಡಿಬೇಕು ಅಂತ ಹೇಳಿದ್ರೆ ಗೈಸ್. ಇವಾಗ ಎಲ್ಲ ನೆಂಟರೆಲ್ಲ ಬಂದು ಹಬ್ಬ ಎಲ್ಲ ಮುಗೀತು. ಹೋದ್ರೆ ಇನ್ನೂ ಸಂಜೆ ಸ್ವಲ್ಪ ಜನ ಬರ್ತಾರೆ. ನೋಡ ಸಂಜೆ ಎಷ್ಟು ಜನ ಬರ್ತಾರೆ. ನಾಳೆ ಕಾಲೇಜಿಗೆ ಹೋಗ್ಬೇಕು ಗೈಸ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹೋದ್ರೆ ಊಟ ಮಾಡ್ಕೊಂಡು
ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಸಮಸ್ಯೆ ಖಂಡಿತ ಇದೆ. ಹೇಳಿ ವಿಡಿಯೋ ಮಾಡಿಸ್ಕೊತೀರಾ ಮೊದಲನೇ ವ್ಯಕ್ತಿ ಅಂದ್ರೆ ಇವಳೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ವಿಡಿಯೋಗೋಸ್ಕರ ಕಾಯ್ತಿದ್ದಾರೆ. ವಿಡಿಯೋಗೋಸ್ಕರ ನಮ್ಮ ಬ್ಲಾಗ್ಗೋಸ್ಕರ ಅಲ್ಲ ನಾನಿದ್ದೀನಿ ಅಂತ. ಹೋಗ್ಲಿ ಆಯ್ ಮಾಡು. ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ. ಆಯ್ ಮಾಡು ಹೋಗ್ಲಿ. ಅಷ್ಟೇ, ಆಮೇಲೆ ಸಿಗ್ತೀನಿ ಗೈಸ್. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟು ಆಮೇಲೆ ಸಿಗ್ತೀನಿ. ಆ ಬೇಬಿಗೆ ತುಂಬ ಸಿಟ್ಟು ಬಂದಿದೆ, ಸ್ವಲ್ಪ ಸಮಾಧಾನ ಮಾಡಿ. ಮುಖ ತೋರಿಸು. ಲವ್ ಯು ನನ್ನ ಬಂಗಾರಿ. ಯಾವ ಬೇಬಿನೋ ಎಂಥ ಬೇಬಿನೋ ಇದು ಬೇಬಿ. ಇಲ್ಲಿಂದ ಇಲ್ಲಿ ಸೈಡ್ ಬರ, ಇಲ್ಲಿಂದ ಇಷ್ಟು ಉದ್ದಕ್ಕೈತೆ, ಇದು ಬೇಬಿ ಅಂತೆ. ಇವನ್ ಹೆಂಗ ನೋಡ ಯಾವ ಬೇಬಿ ಅಂತ ಗೊತ್ತಿಲ್ಲ. ಯಾವ ಬೇಬಿ? ಬಾಯ್ ಆರ್ ಗರ್ಲ್? ಬಾಯ್ ಆರ್ ಗರ್ಲ್ ಬೇಬಿ? ಯಾವ ಬೇಬಿ? ಫಾರಿನ್ ಬೇಬಿ. ಫಾರಿನ್ ಬೇಬಿ ಅಂತೆ. ಸ್ವಲ್ಪ ಮೂತ್ರ ತೋರಿಸ್ತೀರಾ? ಯಾವುದೋ ಒಂದು ಸ್ವಲ್ಪ ಫಾರಿನ್ ಬೇಬಿ ಹೇಗಿರುತ್ತೆ ಅಂತ ನೋಡ್ತೀವಿ. ಊಟ ಮಾಡು ಅಂದರೆ ಬರೀ ಅವಾಗಲಿಂದ ಸೌತೆಕಾಯಿ, ಚಕ್ಲಿ, ಆಮೇಲೆ ಇನ್ನೇನು ಬಾಳೆಹಣ್ಣು, ಇನ್ನೇನು ಅವನೇ ತಿಂತ ಕೂತವಳು ಅವಾಗಲಿಂದ. ಇವಾಗ ನೋಡಿ ಫಾರಿನ್ ಬೇಬಿ ಮುಖ ಹೋಗ್ಬಿಡ್ತು. ಮೊಬೈಲ್ ಕೈಲಿ ಊಟ ತಳಗೆ ಇನ್ನೇನು ಒಳಗೆ ಬರ್ತೀವಾ? ಗೈಸ್, ನಮ್ಮ ಮಹೇಶ ಚಿಕ್ಕ ಹುಡುಗನ ಥರ ಆಟ ಆಡ್ತಾವನ ಇಲ್ಲ ಆಚೆ ಬಂದು. ಮಹೇಶ, ನೀನು ಚಿಕ್ಕ ಹುಡುಗನ? ಈ ಚಿಕ್ಕ ಹುಡುಗನ ಜೊತೆ ಆ ಚಿಕ್ಕ ಹುಡುಗ ಆಟ ಆಡ್ತೈತೆ. ತೋರ್ಸು ಯಶ ಅದನ್ನ. ಇವಳು ಇಲ್ಲಿ ಬಂದು ಮೂವಿ ನೋಡ್ತಾ ಕೂತವಳೆ. ತೋರ್ಸಿದ್ದು ಇದೊಂದು ತೋರ್ಸು, ಇಟ್ಕೊಂಡು ಕೈಯಲ್ಲಿ. ಕೈಯಲ್ಲಿ ತಿರುಗಿ ತೋರ್ಸು. ಗೈಸ್, ಇದು ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಅವಾಗ ತಂದಿದ್ದು. ನಾನು ಹಂಗೆ ಎತ್ತಿಟ್ಟಿದ್ದೆ. ಇವಾಗ ಬಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ಎಲ್ಲ. ಗೈಸ್, ಇವ್ನ ಡೌಟ್ ಏನಂತ ಹೇಳ್ತೀನಿ ನೋಡಿ. ಅಲ್ಲೋ ನಾಯಿ ಮರಿದೆ, ನಿಮಗೆ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಎಲ್ಲೈತೆ ಯಶು? ನೋಡಿ, ಅಲ್ಲಿ ಬ್ಲ್ಯಾಕ್ ಕಲರ್ ಓಡಾಡ್ತೈತಲ್ಲ, ಅದು ನಾಯಿ ಮರಿ. ನಮ್ಮ ಯಶು ಬಂದು ನನ್ನನ್ನು ಕೇಳ್ತಾನೆ, ಅದು ಬೀದಿ ನಾಯಿನ ಸಾಕಿರೋ ನಾಯಿನ ಅಂತ. ಅದು ಅವ್ರ ಮನೇಲಿ ಸಾಕಿರೋ ನಾಯಿ ಗೈಸ್. ಅದು ಚಿಕ್ಕ ನಾಯಿ. ಅದು ನೋಡಿದ್ರೆ ಬೀದಿ ನಾಯಿ ಥರನೇ ಕಾಣಿಸುತ್ತೆ, ಆದರೆ ಅದು ಸಾಕಿರೋ ನಾಯಿ. ಚೆನ್ನಾಗಿದೆ ಬ್ಲ್ಯಾಕ್ ಕಲರ್. ಎಲ್ಲಿ ನೋಡಿತು ನಿನ್ನ ಮಕ್ಕಕ್ಕೆ? ಕೈ ಹೊಡ್ಕೊಂಡವಳೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಗೈಸ್, ಇದರಿಂದ ಗೈಸ್ ಅದಕ್ಕೆ ಹೇಳೋದು ಕೋತಿ ಆಟ ಕೋತಿನೇ ಆಡಬೇಕು ಅಂತ. ನೋಡು, ಹಿಂಗೆ ಹೇಳ್ಕೊಂಡ್ರೆ ಹಿಂಗೆ ಬರುತ್ತೆ. ನೀನು ಹೇಳ್ಕೊಡ್ಲಾ? ಇಲ್ಲಿ ಹಿಂಗೆ ಹಿಡ್ಕೊ, ಹಿಂಗೆ ಈ ಕೈಲಿ ಹಿಡ್ಕೋಬೇಕು. ಒಂದ್ಸತಿ ಮಾಡಿದ್ರೆ ಅರ್ಥ ಆಗಲ್ಲ ಇವ್ರಿಗೆಲ್ಲ. ರಬ್ಬರ್ ನೋಡ್ತಾ, ರಬ್ಬರ್ ಹಿಂಗಿರ್ಬೇಕು ಸ್ಟ್ರೈಟ್. ಇದು ಹಂಗೆ ಇಟ್ಕೋತಾಳೆ ನೋಡು. ಮತ್ತೆ ಹೆಂಗೆ ಕೆಳಗೆ ಇಟ್ಕೋತಾಳೆ. ಇದು ಮ್ಯಾಕ್ ಬರ್ಬೇಕಿದು. ಹಿಂಗೆ ಹಿಡ್ಕ ತಡಿ. ಹಂಗೆ ಕೆಳಗೆ ಇಡ್ರೆ ಕೆಳಗೆ ಹೋಗುತ್ತೆ. ಇದು ಹಿಂಗೆ ಹಿಂಗೆ ಹಿಡ್ಕ ಸ್ಟ್ರೈಟು. ಹಿಂಗೆ ಜೋರಾಗಿಳಿ, ಇನ್ನೂ ಜೋರಾಗಿಳಿ. ಕಿರಣೀರ್ ಅಂದರೆ ಅವರೇ. ಏನು ಫೋಟೋ ಸ್ನ್ಯಾಪ್ ಆಗ್ತಿರ್ಬೋದು, ನೀವೇ ಗೆಸ್ ಮಾಡಿ. ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ನೋಡಿ ಗೈಸ್, ನಮ್ಮ ಮನೆಗೆ ಯಾರೋ ಒಂದು ಹುಡುಗಿ ಬಂದುಬಿಟ್ಟಿದೆ. ಭಾನುವಾರ ಹೇಳಿದ್ದ ಹಬ್ಬಕ್ಕೆ, ಭಾನುವಾರ ಬಂದಿಲ್ಲ. ಇವತ್ತು ಬಂದಿರಲಿಲ್ಲ. 2 ಸಲ ಫೋನ್ ಮಾಡಿದ್ದೀನಿ. ಅವ್ರ ಅಮ್ಮಗೆ ಹೇಳಿದ್ದೀನಿ. ಇವಾಗ ಬಂದವಳೆ. ಆಯ್ ಮಾಡೆ ಊಟ ಮಾಡ್ತಾ ಇದ್ದಾಳೆ. ನೋಡಿ, ನಮ್ಮ ತಾತೊಳಗೆ ಅರ್ಧ ಎಣ್ಣೆ ಕೊಡುತ್ತಂತೆ. ಊಟ ಮಾಡುವ ಅಂತ ಹೇಳ್ತೈತೆ. ಅದಕ್ಕೆ ಇವಳನ್ನ ಗಾರ್ದ ಇದ್ದಾಳೆ. ಆಯ್ ಮಾಡು, ಆಯ್ ಮಾಡು.
ಗೈಸ್ ನಮ್ಮ ಕವನ ನನಗೆ ಕಾಲು ಹೊತ್ತು ಕೊಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸಾಕಾಗಿದೆ ಅಂತ. ಸಖತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಖತ್ತು ಕಾಲೆಲ್ಲ ಎಳಿತೈತೆ ಗೈಸ್, ಅದಕ್ಕೆ ಕಾಲು ಹೊತ್ತಿಸ್ಕೊತಾ ಇದ್ದೀನಿ. ಬೇರೆ ಏನೂ ಅಲ್ಲ, ಏನೋ ತಿಳ್ಕೊಂಬೇಡಿ ಆಮೇಲೆ ಅವಳು ಕೂಡ ಕೆಲಸ ಮಾಡಿಸ್ಕೊತಿದ್ದೀರಾ ಅಂತ.